ನಿನಗೆ ಕೊಡೋದು ಮಾಡೋದು ಹೇಳಿದ್ರಿಲ್ಲ ಅವ್ರು ನಿನಗೆ ಮತ್ತು ಯಾಕಪ್ಪ ನೀವು ತೊಗೊಂಡು ಕೊಡೋರು ಪಾಪ ದುಡ್ಡು ಅವ್ರಿಗೆ ಅಂತ ಹೇಳೋದು ವಿನಃ ಅವರಿಂದ ಅನ್ಯಾಯ ಆಗೋದ್ರ ಬಗ್ಗೆ ಅಷ್ಟೇ ಸುಮ್ಮನೆ ಬೆದರಿಸಿ ಕಳಿಸಿಬಿಡೋದು ಮಾಡಬೇಡ್ರಿ ಕೊಡ್ತಾರೆ ಹೋಗ್ರಿ ಅಂತೇಳಿ ಕಳಿಸಿಬಿಡೋದು. ಅದು ಈ ರಾಜ್ಯದ ಸ್ಥಿತಿ ಈ ದೇಶದ ಸ್ಥಿತಿ ನಿಮಗೆ ಗೊತ್ತದ. ಪೊಲೀಸರದು ಜನಸಾಮಾನ್ಯ ಸಂಪರ್ಕ ಕೂಡ ಹೆಂಗಿದಾವೆ ಅಂತೇಳಿ. ಮತ್ತು ನಿಮ್ಮ ಯಾವುದೇ ಮೇಲಾಧಿಕಾರಿಗೆ ಏನೋ ಸಬ್ಮಿಟ್ ಮಾಡೋಕೆ ಹೋದ್ರೆ ಅಪ್ಲಿಕೇಶನ್ ಮಾಡಿದರೆ ಸಾಲ ತೊಗೊಂಡ್ರೆ ಕೊಡ್ಬೇಕಲ್ರಿ ಅನ್ನೋದು ಮಾತು ಬರ್ತಿತ್ತು. ವಿನಃ ಈ ಜನಸಾಮಾನ್ಯರ ಮಾತುಗಳಿಗೆ ಇವತ್ತಿಗೂ ಪೂರ್ಣ ಇದು ಏನೋ ಮೈಕ್ರೋ ಫೈನಾನ್ಸ್ ಅಂಕುಶ ಹಾಕ್ಯಾರಪ್ಪ ಇದು ಕಂಟ್ರೋಲ್ ಬಂದಂತಿಲ್ಲ ಇನ್ನೂ ಕೇಳ್ತಾ ಇದ್ದೀನಿ. ಅಲ್ಲೇ ಇನ್ನೂ ಈ ಮೈಕ್ರೋ ಫೈನಾನ್ಸಿನ ಜನ ಕಾಟ ಕೊಡೋದನ್ನು ಅಲ್ಲಲ್ಲಿ ಕಾಣ್ತಾ ಇದ್ದೀವಿ. ಆದರೆ ನಾವು ಜನರಲ್ಲಿ ಜಾಗೃತಿ ಮಾಡ್ತಾಯಿದ್ದೀವಿ. ನಿಮ್ದು ಏನು ಕೊಡ್ಬೇಕಾಗಿದಪ್ಪ ರಿಯಲ್ ಆಗಿ ಬಡ್ಡಿನ ಎಂತ ಅದ್ರದ್ದೆಲ್ಲ ನೀವು ಕೊಟ್ಟು ಬಗೆಹರಿಸ್ಕೊಳ್ರಪ್ಪ ಟೈಮ್ಗೆ. ನೀವು ಸರಿ ಸುಳ್ಳು ಹೇಳಕ್ಕೆ ಹೋಗ್ಬೇಡ. ನಾವು ಜನರಿಗೆ ಜಾಗೃತಿ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೂ ಸಹ ಜನ ಈ ಒಂದು ಮೈಕ್ರೋ ಫೈನಾನ್ಸ್ ಮೇಲೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಇವತ್ತು. ಯಾಕಂದ್ರೆ ಈಗಾಗಲೇ ಅವ್ರ ಉಸಿರಿ ಪದ್ಧತಿಯಿಂದ ರೋಷವಾಗಿ ಜನ ಊರು ಬಿಟ್ಟಿದ್ದು ಮಾಡಿದ್ದು ನಾವು ನೋಡಿದ್ದೀವಿ, ಇದೆಲ್ಲ ಕೇಳಿದ್ದೀವಿ ಈ ದಿಶೆಯಲ್ಲಿ. ಈ ಎಲ್ಲ ನೆಲೆಯಲ್ಲಿ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದು ಇವತ್ತು ಇದಕ್ಕೆ ಅಂಕುಶ ಹಾಕಿ ನೀವು ಹಿಂಗಪ್ಪ ಇದರ ರೂಪದಲ್ಲಿ ನೀವು ಸಾಲ ಕೊಡಬೇಕು. ಮತ್ತು ಇಂಥ ಒಂದು ವಸೂಲಿ ದಬ್ಬಾಳಿಕೆ ವಸೂಲಿ ಮಾಡಿದ್ರೆ, ಒತ್ತಾಯ ಮಾಡಿ ವಸೂಲಿ ಮಾಡಿದರೆ ಅವ್ರಿಗೆ 5 ಲಕ್ಷದವರೆಗೆ ದಂಡ ಮತ್ತು 10 ವರ್ಷದ ಶಿಕ್ಷೆ ಕೊಡುವಂಥದ್ದೇನು ಸೇರಿಸಿದ್ದಾರೆ ಅಂತ. ಇದರಲ್ಲೇ ಇನ್ನೂ ಸಾಕಷ್ಟು ಚರ್ಚೆ ಆಗಿದ್ದೇನೋ ಅದ. ಹೀಗಾಗಿ ಈ ಇನ್ನೊಂದು ಇಲ್ಲಿ ಏನು ಕೇಳಿ ಬರ್ತಾ ಇದೆಯಪ್ಪ ಅಂದರೆ ಹೆಚ್ಚು ಕಡಿಮೆ ಈ ಲೇವಾದೇವಿಯಲ್ಲೇ ಈ ಮೈಕ್ರೋ ಫೈನಾನ್ಸಲ್ಲೇ 40,000 ಕೋಟಿ ರೂಪಾಯಿಗಳು ಹರಿದಾಡ್ತಾ ಇದ್ದಾವೆ ಅಂತೇಳಿ. ಎಷ್ಟೇ 40,000 ಕೋಟಿ ರೂಪಾಯಿ. ಅದಕ್ಕೆ ಬಡ್ಡಿ ಗಂಟೆ ಎಲ್ಲ ಆಗಿರಬಾರ್ದು. ಅವರು ರುಚಿ ಉಂಡಿದ್ದಾರೆ ಈಗಾಗಲೇ ಸಾಲ ಕೊಟ್ಟಂಥವ್ರು. ಈಗ ಸ್ಟ್ರಿಕ್ಟ್ ಬಂದ ತಕ್ಷಣ ಅವರು ಚಡಪಡಿಸಾಕತ್ತಿದ್ದಾರೆ. ಹೀಗಾಗಿ ಮತ್ತೇನಪ್ಪ ತಿಂಗಳಿಗೆ 10 ಬಡ್ಡಿ ಮುಂದೆ ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ನಮ್ಗೆ ಗೊತ್ತಿದ್ದಂಗೆ ಒಂದಿಷ್ಟು 19 ಜನ ಅಂತ ಕೆಲವೊಬ್ರು ಹೇಳ್ತಾರೆ, ಇಲ್ಲ 30 ಜನ ಅಂತ ಕೆಲವೊಬ್ರು ಹೇಳ್ತಾರೆ. ಒಟ್ಟಿನಲ್ಲಿ ಸೂಯಿಸರ್ ಆಗಿದ್ದೀನಿ ಸುಳ್ಳಲ್ಲ ಹೆಣ್ಮಕ್ಳು. ಮತ್ತು ಯಾವ ಬೇಕಾದ ಹೋಗಿ ವಸೂಲಿ ಮಾಡೋದ್ರಿಂದಾಗಿ ಜನಸಾಮಾನ್ಯರಿಗೆ ಅವ್ರ ಮಾನ ಮರ್ಯಾದೆ ಪ್ರಶ್ನೆ ಬಂದಿದ್ದರಿಂದಾಗಿ ಅನೇಕರು ಊರು ಬಿಟ್ಟು ಹೋಗಿದ್ದನ್ನು ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಹೀಗಾಗಿ ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡು